2 ನಿಮಿಷದಲ್ಲೇ ನಿಮ್ಮ ಫೋನಲ್ಲಿ ಹೇಗೆ ನೀವು ಹಳೆ ಕಂಪನಿಗಳ ಎಲ್ಲಾ PF ಬ್ಯಾಲೆನ್ಸ್ ನ ನೀವು ಒಂದೇ ಸಲ ನಿಮ್ಮ ಹೊಸ ಕಂಪನಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಅಂತ ನಾನು ಕ್ಲಿಯರ್ ಆಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ನ ಎಂಟರ್ ಮಾಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ವ್ಯೂನಲ್ಲಿ ಸರ್ವಿಸ್ ಹಿಸ್ಟ್ರಿನ ಕ್ಲಿಕ್ ಮಾಡಿ. ನೀವು ಎಷ್ಟು ಕಂಪನಿಯಲ್ಲಿ ವರ್ಕ್ ಮಾಡಿದಿರೋ ಅವೆಲ್ಲನೂ ಅಲ್ಲಿ ನಿಮಗೆ ತೋರಿಸುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆನ್ಲೈನ್ ಸರ್ವಿಸ್ನಲ್ಲಿ 1 ಮೆಂಬರ್ 1 EPF ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಪ್ರೆಸೆಂಟ್ ಅಥವಾ ಲೇಟೆಸ್ಟ್ ಕಂಪನಿ ಡೀಟೇಲ್ಸ್ ಅಲ್ಲಿರುತ್ತೆ. ಆ ಕಂಪನಿಗೆ ನಿಮ್ಮ ಹಳೆಯ ಎಲ್ಲ PF ಬ್ಯಾಲೆನ್ಸು ಈ ಕಂಪನಿಗೆ ಟ್ರಾನ್ಸ್ಫರ್ ಆಗೋದು. ನೆಕ್ಸ್ಟು ನಿಮ್ಮ UAN ನಂಬರ್ನ ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಸ್ಟಾಬ್ಲಿಷ್ಮೆಂಟಲ್ಲಿ ನಿಮ್ಮ ಹಳೆಯ ಕಂಪನಿಗಳು ಎಲ್ಲಾನು ಅಲ್ಲಿ ಬಂದಿರುತ್ತೆ. ಒಂದೊಂದಾಗಿ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು, ನಾನು ಎರಡನೇದು ಸೆಲೆಕ್ಟ್ ಮಾಡ್ತಾ ಇದ್ರೆ ನಮಗೊಂದು ಪಾಪಪ್ ಬರ್ತಾ ಇದೆ, ಟ್ರಾನ್ಸ್ಫರ್ ಕ್ಲೈಮ್ ರಿಕ್ವೆಸ್ಟ್ ಆಲ್ರೆಡಿ ಸಬ್ಮಿಟ್ ಅಂತ. ನೀವೇನಾದರೂ 2024 ಏಪ್ರಿಲ್ ಮೇಲೆ ಏನಾದರೂ ವರ್ಕ್ ಮಾಡಿದ್ರೆ ಆ ಕಂಪನಿಗಳಲ್ಲಿರುವ PF ಅಮೌಂಟು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಮತ್ತೆ ಮಿಕ್ಕಿದ ಕಂಪನಿಗಳೆಲ್ಲ ಒಂದೊಂದಾಗಿ ಸೆಲೆಕ್ಟ್ ಮಾಡಿ. ಇವಾಗಿರುವ ಕಂಪನಿ ಏನು ಸೆಲೆಕ್ಟ್ ಮಾಡಬೇಕಾಗಿಲ್ಲ, ಅದಕ್ಕೆ ಅಲ್ವಾ ವರ್ಲ್ಡ್ ಕಂಪನಿ PF ಟ್ರಾನ್ಸ್ಫರ್ ಎಲ್ಲ ಮಾಡ್ತಾ ಇರೋದು. ಸೊ ಅದರಲ್ಲೇ ಎಲ್ಲಾನು ಬಂದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಎಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅಟೆಸ್ಟೇಷನ್ ಥ್ರೋ ಅಂತಿದೆಯಲ್ಲ, ಅಲ್ಲಿ ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಸೆಲೆಕ್ಟ್ ಮಾಡಿ. ಪ್ರೆಸೆಂಟ್ ಎಂಪ್ಲಾಯರ್ ಅನ್ನೋದು ನಿಮಗೆ ಆಪ್ಷನ್ ಇಲ್ಲ ಅಂದರೆ ಪ್ರೀವಿಯಸ್ ಎಂಪ್ಲಾಯಿ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಐ ಹಿಯರ್ ಬೈ ಕನ್ಸೆಂಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, PF ಟ್ರಾನ್ಸ್ಫರ್ ರಿಕ್ವೆಸ್ಟು ಮುಗೀತು. ನೆಕ್ಸ್ಟು ಆನ್ಲೈನ್ ಸರ್ವಿಸಲ್ಲಿ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೋಡ್ಬೋದು, ನೀವು ರಿಕ್ವೆಸ್ಟ್ ಮಾಡಿರೋದು ಅಲ್ಲಿ ನಿಮಗೆ ಇರುತ್ತೆ. ಇವಾಗ ನೀವು ಅಪ್ಲೈ ಮಾಡಿರುವ PF ಟ್ರಾನ್ಸ್ಫರ್ ಅಂದರೆ ಫಾರ್ಮ್ 13 ಫಿಲ್ ಆಗಿರೋದೆಲ್ಲ ಅದು ಬಂದಿರುತ್ತೆ. ಒಂದ್ಸಲ ಎಲ್ಲ ವೆರಿಫೈ ಮಾಡ್ಕೋಬಹುದು.